ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಲೈಟ್ ಗ್ರೀನ್ ಕಲರ್ ಹಾಗಲಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಡಾರ್ಕ್ ಕಲರ್ ಹಾಗಲಕಾಯಿ ಇದೆ ಮತ್ತು ಚಿಕ್ಕ ಚಿಕ್ಕದು ಇದೆ ನೋಡಿ. ಈ ಥರ ಕಟ್ ಮಾಡಿ ಅದರೊಳಗಡೆ ಇರೋ ಬೀಜ ಮತ್ತು ಪಲ್ಪ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗೆದು ತೊಗೋಬೇಕು. ನೋಡಿ, ಇಲ್ಲಿ ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಕಟ್ ಮಾಡಿಕೊಂಡು ಅದರೊಳಗಿರೋದು ನೀಟಾಗಿ ತಕ್ಕೋಬೇಕು. ನೀವು ಚೂರೂ ಬಿಡಬಾರ್ದು. ತೆಗೆದ್ಬಿಟ್ಟು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ ನೀಟಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ತಗೊಂಡಿದ್ದೀನಿ. ನೋಡಿ, ಈಗ ರೆಡಿ ಆಯಿತು. ನಾನು ಹಾಗಲಕಾಯಿ ಫುಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಹಿಡಿಯಷ್ಟು ಕಡಲೆಬೇಳೆನ ಒಂದು ಬಟ್ಲಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸೋಕೆ ಇಟ್ಕೊಳ್ಳಿ. ಈಗ ಫಸ್ಟ್ ಇದನ್ನೇ ಮಾಡಿ ನೀವು, ಆವಾಗ ನಿಮ್ಮ ಪಲ್ಯ ಫಟಾಫಟ್ ಅಂತ ಒಂದು 20-30 ಮಿನಿಟ್ಸ್ ಒಳಗಡೆ ನಿಮ್ಮದು ಹಾಗಲಕಾಯಿ ಪಲ್ಯ ರೆಡಿ ಆಗೋಗುತ್ತೆ. ನೋಡಿ, ಇಲ್ಲಿ ನಾನೀಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದಾದಮೇಲೆ ಈಗ ನಾವು ಹಾಗಲಕಾಯಿನ ಚೆನ್ನಾಗಿ ತೊಳ್ಕೊಂಡು ಈಗ ನಾವು ಇದಕ್ಕೆ ಹಾಗಲಕಾಯಿನ ಚೆನ್ನಾಗಿ ತೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ತೊಳೆದ್ಬಿಟ್ಟು ಈಗ ಹಾಗಲಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ. ಬಾಣಲಿಗೆ ಹಾಕಿ ಈಗ ಚೆನ್ನಾಗಿ ಒಂದು 15-20 ಮಿನಿಟ್ಸ್ ಐ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಹಾಗಲಕಾಯಿನ. ನೋಡಿ, ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳೆದ್ಬಿಟ್ಟು ಈಗ ನೀವು ಏನು ಮಾಡಬೇಕು, ಹಾಗಲಕಾಯಿ ಹುರಿತಾ ಇರ್ತೀರಲ್ಲ, ಅದೇ ಟೈಮಲ್ಲಿ ನೀವು ಒಂದು ದೊಡ್ಡ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಚೆನ್ನಾಗಿ ತೊಳೀರಿ. ಹುಣಸೆ ಹಣ್ಣು ಯಾಕೆಂದರೆ ಎಲ್ಲೆಲ್ಲಿ ಹಾಕಿರ್ತಾರೋ ಆ ಹುಣಸೆ ಹಣ್ಣು ತುಂಬ ಧೂಳಿರುತ್ತೆ. ತೊಳೆದ್ಬಿಟ್ಟು ಅದನ್ನು ನೆನೆಸಿಟ್ಕೊಳ್ಳಿ ಸೈಡಲ್ಲಿ. ನೆನೆಸ್ಬಿಟ್ಟು ಇದೇ ನೀವು ಬೇಗ ಆಗಬೇಕು ಅಂದರೆ ಒಂದು ತೆಂಗಿನಕಾಯಿ ತುರಿನೂ ತುರಿದಿಟ್ಕೊಂಡಿರಿ. ನೋಡಿ, ಇಲ್ಲಿ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು 15-20 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ನೀವು. ಪಕ್ಕದಲ್ಲಿ ನಾನಿಲ್ಲಿ ಕಡಲೆಬೇಳೆನೂ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಜಸ್ಟ್ ನನಗಿಲ್ಲಿ 30 ಮಿನಿಟ್ಸಲ್ಲೇ ನನ್ನದು ಬ್ರೇಕ್ಫಾಸ್ಟ್ ರೆಡಿ ಆಗೋಗಿರ್ಬೇಕು ನನಗೆ. ನೋಡಿ, ಈಗ ಒಂದು 5 ಟೊಮೆಟೊ, ಒಂದು 5 ಈರುಳ್ಳಿ ಮತ್ತು 1-2 ಟೊಮೆಟೊನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದು ಫ್ರೈ ಆಗ್ತಾ ಇರುತ್ತೆ ಹಾಗಲಕಾಯಿ, ಅದ್ರ ಜೊತೆ ನಾನು ಇದನ್ನು ಮಾಡ್ತಾಯಿರ್ತೀನಿ. ನೋಡಿ, ಈಗ ಕಡಲೆಬೇಳೆನೂ ಪಕ್ಕದಲ್ಲಿ ಹಾಗಲಕಾಯಿ ಎರಡೂ ಜೊತೆಗೆ ಫ್ರೈ ಮಾಡ್ತೀನಿ. ಪಕ್ಕದಲ್ಲಿ ಟೊಮೆಟೊ ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆ ಟೈಮ್ ಇರೋಲ್ಲ, ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಆಫೀಸ್ಗೆ ಹೋಗೋರಿಗೆಲ್ಲ ಬಾಕ್ಸ್ ರೆಡಿ ಮಾಡಬೇಕು, ಬೇಗ ಆಗಬೇಕಲ್ವಾ. ಒಟ್ಟೊಟ್ಟಿಗೆ 3 ಕೆಲಸನೂ ಮಾಡಬೇಕು. ನೋಡಿ, ಇಲ್ಲಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿ. ಮರಿದಂಗೆ ಈ ಕೆಲಸ ಮಾಡಿದ್ರೆ ನಾನು ಒಳ್ಳೊಳ್ಳೆ ರೆಸಿಪೀಸ್ ಹಾಕೋದೆಲ್ಲ ನಿಮಗೆ ಬರುತ್ತೆ. ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ನೋಡಿ, ಹಾಗಲಕಾಯಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಟ್ರೈ ಮಾಡಿ ಒಂದು ಸರಿ ಮಾಡಿಕೊಡಿ. ಅವ್ರಿಗೆ ಹಾಗಲಕಾಯಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಫಸ್ಟು ಹಾಗಲಕಾಯಿ ಅಂದ್ರೇ ತಿಂತಾ ಇರಲಿಲ್ಲ, ಕಹಿ ಅಂತ. ಈ ಪಲ್ಯ ನಾನು ಮಾಡೋಕ್ಕೆ ಶುರು ಮಾಡಿ ನಾನು ಇದನ್ನು ನಮ್ಮ ಅತ್ತೆಯಿಂದ ಕಲ್ತಿರೋದು. ಈ ಪಲ್ಯ ಮಾಡಿದ್ಮೇಲೆ ನಾನು ಹಾಗಲಕಾಯಿ ಪಲ್ಯನೇ ನಂಗೆ ಫೇವ್ರೆಟ್ ಆಗಿದೆ. ನೋಡಿ, ಈಗ ನಮ್ಮ ಕಡಲೆಬೇಳೆ ಬೆಂದಿದೆ. ಈಗ ಕಡಲೆಬೇಳೆನೂ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ಟು ಈಗ ನಾವೇನು ಮಾಡಬೇಕು, ಹುಣಸೆಹಣ್ಣು ತೊಗೊಂಡಿರ್ತೀವಲ್ಲ, ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡು ತೊಗೊಳ್ಳಿ. ನೋಡಿ, ಹುಣಸೆಹಣ್ಣು ರಸನ ಇಲ್ಲಿ ಸೇರಿಸ್ಕೋಬೇಕು. ಹುಣಸೆಹಣ್ಣಿನ ನೀರು, ಹುಣಸೆಹಣ್ಣು ಮತ್ತು ಬೆಲ್ಲ ನೀವು ಚೆನ್ನಾಗಿ ಹಾಕಿದ್ರೇ ಇದು ಟೇಸ್ಟಾಗಿ ಬರೋದು. ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಇದನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಹಿಡಿಯಷ್ಟು ಹಸಿ ತೆಂಗಿನಕಾಯಿ ತುರಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಬೇಳೆ ಸಾಂಬಾರು ಪೌಡರ್, ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಅದು ನೋಡಿ, ಇಲ್ಲಿ ಇದು ಬೇಳೆ ಸಾಂಬಾರು ಪೌಡರ್ ಬೇಕಂದರೆ ಕಮೆಂಟ್ ಮಾಡಿ, ಅದು ಯಾವ ಥರ ಮಾಡೋದಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ಒಂದು ಹಿಡಿಯಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ.
ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ನಾವೇನು ಹಾಗಲಕಾಯಿ ಮತ್ತು ಈರುಳ್ಳಿ ಟೊಮೆಟೊನ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೋಬೇಕು ನೋಡಿ. ಸೇರಿಸ್ಕೊಂಡು ಈಗ ನಾವಿದನ್ನು ಚೆನ್ನಾಗಿ ಒಂದು 10 ಮಿನಿಟ್ಸ್ ಟು 15 ಮಿನಿಟ್ಸ್ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಪಲ್ಯ ರೆಡಿಯಾಗೋಗುತ್ತೆ ನೋಡಿ. ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಈ ಥರ ಕನ್ಸಿಸ್ಟೆಂಟಲ್ಲಿ ಇರಬೇಕು ಪಲ್ಯ, ಆವಾಗಲೇ ನಿಮಗೆ ಟೇಸ್ಟೇ ಆಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಪಲ್ಯ, ಹಾಗಲಕಾಯಿ ಪಲ್ಯ. ಈ ಥರ ಒಮ್ಮೆ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.